ರಾತ್ರಿ 11:30 ಸಮೀಪಿಸುತ್ತಿದೆ. ದಿಲ್ಲಿಯ ವಿಮಾನ ನಿಲ್ದಾಣದಲ್ಲಿ ಮಿಂಚುವ ಬೆಳಕಿನ ಕೆಳಗೆ ಎಲ್ಲರೂ ತಮ್ಮ ಗಮ್ಯಸ್ಥಾನದ ಕಡೆಗೆ ಓಡಾಡುತ್ತಿದ್ದಾರೆ. ಒಬ್ಬರು ಸ್ನೇಹಿತನಿಗೆ ನಗುತ್ತಾ ವಿದಾಯ ಹೇಳುತ್ತಿದ್ದರೆ, ಇನ್ನೊಬ್ಬರು ತಾವು ತಡವಾಗಿರಬಹುದೆಂಬ ಆತಂಕದಲ್ಲಿ ಬೋರ್ಡಿಂಗ್ ಗೇಟ್ ಕಡೆಗೆ ಧಾವಿಸುತ್ತಿದ್ದಾರೆ. ಈ ಜನದಟ್ಟಣೆಯ ನಡುವೆ ಒಬ್ಬ ವೃದ್ಧರು ಹಳೆಯ ಜಾಕೆಟ್ ಧರಿಸಿ ಭುಜದ ಮೇಲೆ ಹಳೆಯ ಬ್ಯಾಗ್ ಹಾಕಿಕೊಂಡು ನಿಧಾನವಾಗಿ ನಡೆಯುತ್ತಿದ್ದಾರೆ. ಅವರ ಬಿಳಿಯ ಕೂದಲು, ಕರಿಗಿಟ್ಟ ಮುಖದ ಮೇಲಿನ ಸುಕ್ಕುಗಳು ಯಾರಿಗಾದರೂ ಇವರು ಸಾಮಾನ್ಯ ವ್ಯಕ್ತಿಯೆಂದು ಭಾಸವಾಗಬಹುದು. ಬಹುಶಃ ನಿವೃತ್ತ ಶಿಕ್ಷಕರೋ ಸಾಮಾನ್ಯ ಉದ್ಯೋಗಿಯೋ ಇರಬಹುದು. ಅವರು ಸಾಲಿನಲ್ಲಿ ನಿಂತು ಜೇಬಿನಿಂದ ಟಿಕೆಟ್ ತೆಗೆದು ಮತ್ತೆ ಮತ್ತೆ ಪರಿಶೀಲಿಸಿ ಮರಣಿ ಜೇಬಿಗೆ ಇಟ್ಟುಕೊಳ್ಳುತ್ತಿದ್ದಾರೆ. ಅವರ ಬಳಿ ದಿಲ್ಲಿಯಿಂದ ಮುಂಬೈಗೆ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಇದೆ. ಆದರೆ ಚೆಕ್ ಇನ್ ಕೌಂಟರ್ನಲ್ಲಿ ನಿಂತಿರುವ ಅರ್ಪಿತಾ ಟಿಕೆಟ್ ನೋಡಿದ ಕೂಡಲೇ ತನ್ನ ತುಟಿಗಳ ಮೇಲೆ ಒಂದು ಲಘುವಾದ, ಕೀಳಾಗಿ ಕಾಣುವ ನಗುವನ್ನು ತಂದಳು. ತಾತಯ್ಯ, ನೀವು ಏನಾದರೂ ತಪ್ಪು ಮಾಡಿದ್ದೀರಾ ಎಂದು ಕೇಳಿದಳು. ವೃದ್ಧರು ಗಾಬರಿಯಿಂದ, ಏನಾಯಿತು ಮಗು, ಟಿಕೆಟ್ ಸರಿಯಾಗಿದೆಯಲ್ಲ ಎಂದು ಕೇಳಿದರು. ಅರ್ಪಿತಾ ಉತ್ತರಿಸಿದಳು, ತಾತಯ್ಯ, ಇದು ಬಿಸಿನೆಸ್ ಕ್ಲಾಸ್ ಟಿಕೆಟ್. ಇದನ್ನು ನೀವೇ ಖರೀದಿಸಿದ್ದೀರಾ? ಇಲ್ಲ ಯಾರಾದರೂ ಕೊಟ್ಟಿದ್ದಾರಾ? ಸಾಲಿನಲ್ಲಿ ಹಿಂದೆ ನಿಂತಿದ್ದ ಒಬ್ಬ ವ್ಯಕ್ತಿ ನಗುತ್ತಾ, ಮೇಡಂ, ಇವರಿಗೆ ಉಚಿತ ಟಿಕೆಟ್ ಸಿಕ್ಕಿರಬೇಕು ಎಂದ. ಇದನ್ನು ಕೇಳಿದ ಸಾಲಿನಲ್ಲಿರುವ ಇತರರು ನಗಲಾರಂಭಿಸಿದರು. ವೃದ್ಧರು ಮೌನವಾಗಿದ್ದರು. ಅವರ ಮುಖದ ಮೇಲೆ ನೋವಿನ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡರು. ಮಗು, ಈ ಟಿಕೆಟ್ ನಾನೇ ಖರೀದಿಸಿದೆ, ಪೂರ್ತಿ ಹಣ ಕೊಟ್ಟಿದ್ದೇನೆ ಎಂದು ನಿಧಾನವಾಗಿ ಹೇಳಿದರು. ಚೆಕ್ ಇನ್ ಕೌಂಟರ್ನಲ್ಲಿ ಕುಳಿತಿದ್ದ ಅರ್ಪಿತಾ ತನ್ನ ಕಿರಿಯ ಸಹೋದ್ಯೋಗಿ ಅರ್ಜುನನ್ನು ಕರೆದು, ನೋಡು, ಈ ತಾತಯ್ಯ ಬಿಸಿನೆಸ್ ಕ್ಲಾಸ್ನಲ್ಲಿ ಹೋಗಬೇಕಂತೆ, ಏನೋ ತಪ್ಪಾಗಿರಬೇಕು ಎಂದು ಗೇಲಿಯಾಗಿ ಮಾತನಾಡಿದಳು. ಅರ್ಜುನ್ ಕೂಡ ನಗುತ್ತಾ ಮುಂದೆ ಬಂದು, ತಾತಯ್ಯ, ಬಿಸಿನೆಸ್ ಕ್ಲಾಸ್ ನಿಮಗಾಗಿ ಅಲ್ಲ, ಇಕಾನಮಿಯಲ್ಲಿ ಹೋಗಿ, ನಾವು ಸೀಟ್ ಬದಲಾಯಿಸಿಕೊಡುತ್ತೇವೆ, ಹಣವೂ ಉಳಿಯುತ್ತದೆ ಎಂದ. ವೃದ್ಧರಿಗೆ ನೋವಾಯಿತು. ಅವರು ಪ್ರೀತಿಯಿಂದ, ಬಿಸಿನೆಸ್ ಕ್ಲಾಸ್ ನನಗೆ ಯಾಕೆ ಸಾಧ್ಯವಿಲ್ಲ ಮಗು, ನಾನು ಟಿಕೆಟ್ಗೆ ಪೂರ್ತಿ ಹಣ ಕೊಟ್ಟಿದ್ದೇನೆ. ಬಿಸಿನೆಸ್ ಕ್ಲಾಸ್ ಎಂದರೆ ಕೇವಲ ದುಬಾರಿ ಸೂಟ್ ಟೈ ಧರಿಸುವ ಶ್ರೀಮಂತರಿಗೆ ಮಾತ್ರವೇ ಎಂದು ಕೇಳಿದರು. ಆದರೆ ಸಿಬ್ಬಂದಿಯವರಿಗೆ ಅವರ ಮಾತು ಗಂಭೀರವಾಗಿ ತೆಗೆದುಕೊಂಡವರೇ ಇರಲಿಲ್ಲ. ಬಿಸಿನೆಸ್ ಕ್ಲಾಸ್ ನಿಮಗಾಗಿ ಅಲ್ಲ, ಇಕಾನಮಿಯಲ್ಲಿ ಕುಳಿತುಕೊಳ್ಳಿ ಎಂದು ಪದೇ ಪದೇ ಹೇಳುತ್ತಿದ್ದರು. ಈಗ ವೃದ್ಧರ ಕಣ್ಣುಗಳಲ್ಲಿ ಒದ್ದೆ ಕಾಣಲಾರಂಭಿಸಿತು. ಮಗು, ನನ್ನ ಕಷ್ಟದಿಂದ ಗಳಿಸಿದ ಹಣದಿಂದ ಈ ಟಿಕೆಟ್ ಖರೀದಿಸಿದೆ. ಬಿಸಿನೆಸ್ ಕ್ಲಾಸ್ನಲ್ಲಿ ಪ್ರಯಾಣಿಸುವುದು ನನ್ನ ಹಕ್ಕು ಎಂದರು. ಆದರೆ ಯಾರೂ ಕಿವಿಗೊಡಲಿಲ್ಲ. ಇದೇ ಸಮಯದಲ್ಲಿ ಒಬ್ಬ ಎತ್ತರವಾದ, ತೆಳಗಿನ ಶ್ರೀಮಂತ ವ್ಯಕ್ತಿ ದುಬಾರಿ ಬ್ರಾಂಡ್ ಬಟ್ಟೆಗಳನ್ನು ಧರಿಸಿ, ಕೈಗೆ ಮಿಂಚುವ ಗಡಿಯಾರ, ನಡಿಗೆಯಲ್ಲಿ ಸೊಕ್ಕಿನ ಛಾಯೆಯೊಂದಿಗೆ ಕೌಂಟರ್ಗೆ ಬಂದ. ಅವನು ನೇರವಾಗಿ, ಮುಂಬೈಗೆ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬೇಕು ಎಂದ. ಕೌಂಟರ್ನಲ್ಲಿದ್ದ ಅರ್ಪಿತಾ, ಸಾರ್, ಬಿಸಿನೆಸ್ ಕ್ಲಾಸ್ ಸಂಪೂರ್ಣ ತುಂಬಿದೆ ಎಂದು ನಗುತ್ತಾ ಹೇಳಿದಳು. ಆ ಶ್ರೀಮಂತ ವ್ಯಕ್ತಿ ಜೇಬಿನಿಂದ ಕ್ರೆಡಿಟ್ ಕಾರ್ಡ್ ತೆಗೆದು ಗಂಭೀರವಾದ ಧ್ವನಿಯಲ್ಲಿ, ನಾನು 2 ಪಟ್ಟು ಹಣ ಕೊಡುತ್ತೇನೆ, ಈಗಲೇ ಸೀಟ್ ಬೇಕು ಎಂದ. ಕೌಂಟರ್ನ ಸಿಬ್ಬಂದಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆಮೇಲೆ ಅವರ ದೃಷ್ಟಿ ಆ ವೃದ್ಧ ಪ್ರಯಾಣಿಕನ ಮೇಲೆ ಬಿತ್ತು. ಅವರು ಇನ್ನೂ ಮೌನವಾಗಿ ನಿಂತಿದ್ದರು. ಒಬ್ಬ ಸಿಬ್ಬಂದಿ ಮುಂದೆ ಬಂದು ಕೋಪದಿಂದ ಗಟ್ಟಿಯಾಗಿ, ತಾತಯ್ಯ, ನಿಮ್ಮ ಬಿಸಿನೆಸ್ ಕ್ಲಾಸ್ ಸೀಟ್ ಬಿಟ್ಟುಕೊಡಿ. ಈಗ ಇದು ನಮ್ಮ ವಿಶೇಷ ಗ್ರಾಹಕರಿಗೆ ಬೇಕಾಗಿದೆ. ನಿಮ್ಮನ್ನು ಇಕಾನಮಿಯಲ್ಲಿ ಒಪ್ಪಿಸಿಕೊಡುತ್ತೇವೆ ಎಂದ. ವೃದ್ಧರಿಗೆ ಆಶ್ಚರ್ಯವಾಯಿತು. ಏನು, ಇದೇನಿದು? ನಾನು ಹಣ ಕೊಟ್ಟಿದ್ದೇನೆ, ಟಿಕೆಟ್ ನನ್ನ ಹೆಸರಿನಲ್ಲಿದೆ, ನನ್ನ ಸೀಟ್ ಯಾಕೆ ಬಿಟ್ಟುಕೊಡಬೇಕು ಎಂದರು. ಸಿಬ್ಬಂದಿ ಅವರ ಬ್ಯಾಗ್ ಎಳೆದು, ಸಾರ್, ನಾವು ಗೌರವದಿಂದ ಹೇಳುತ್ತಿದ್ದೇವೆ, ವಾದ ಮಾಡಬೇಡಿ. ಬಿಸಿನೆಸ್ ಕ್ಲಾಸ್ ನಿಮ್ಮಂತವರಿಗೆ ಅಲ್ಲ, ನಿಮ್ಮ ಮುಖವೇ ಹೇಳುತ್ತಿದೆ, ನೀವು ಅಲ್ಲಿ ಸರಿಹೊಂದುವುದಿಲ್ಲ ಎಂದರು. ಈಗ ಕೆಲವು ಪ್ರಯಾಣಿಕರಿಗೂ ಈ ದೃಶ್ಯ ನೋಡಿ ನಾಚಿಕೆಯಾಗತೊಡಗಿತು. ಕೆಲವರು ತಲೆ ತಗ್ಗಿಸಿಕೊಂಡರು. ಆದರೆ ಯಾರೂ ಧ್ವನಿ ಎತ್ತಲಿಲ್ಲ. ವೃದ್ಧರ ಕಣ್ಣುಗಳಿಂದ ಕನಿಷ್ಠ ಕಣ್ಣೀರು ಹರಿಯಲಾರಂಭಿಸಿತು. ಅವರು ಕುರ್ಚಿಯಲ್ಲಿ ಕುಳಿತು ನಿಧಾನವಾಗಿ, ನನ್ನ ದೇಶದಲ್ಲೇ ಇಷ್ಟೊಂದು ಅವಮಾನವೇ, ಬಡವನಿಗೆ ಮನಸ್ಸಿಲ್ಲವೇ
ವೃದ್ಧಾಪ್ಯಕ್ಕೆ ಗೌರವವಿಲ್ಲವೇ ಎಂದು ಕೇಳಿದರು. ಅವರ ಕಂಪುವ ಧ್ವನಿಯನ್ನು ಕೇಳಿ ಒಬ್ಬಿಬ್ಬರು ಮಹಿಳೆಯರು ತಲೆ ತಗ್ಗಿಸಿಕೊಂಡರು. ಆದರೆ ವಿಮಾನಯಾನ ಸಿಬ್ಬಂದಿ ಇನ್ನೂ ಕಠಿಣವಾಗಿ ಮಾತನಾಡುತ್ತಿದ್ದರು. ತಾತಯ್ಯ, ಡ್ರಾಮಾ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ಬಿಸಿನೆಸ್ ಕ್ಲಾಸ್ ನಿಮ್ಮಂತವರಿಗೆ ಅಲ್ಲ. ಇಲ್ಲಿಂದ ಎದ್ದು ಇಕಾನಮಿಗೆ ಹೋಗಿ. ಈ ಟಿಕೆಟ್ಗೆ ಸ್ವಲ್ಪ ರಿಯಾಯಿತಿಯನ್ನು ಕೊಡುತ್ತೇವೆ ಎಂದರು. ವೃದ್ಧರು ಕೊನೆಯ ಪ್ರಯತ್ನ ಮಾಡಿದರು. ಮಗು, ನಾನು ಜೀವನಪೂರ್ತಿ ಕಷ್ಟಪಟ್ಟಿದ್ದೇನೆ. ಈ ದಿನ ಮೊದಲ ಬಾರಿಗೆ ಸ್ವಲ್ಪ ಸೌಕರ್ಯವಾಗಿ ಪ್ರಯಾಣಿಸಬೇಕೆಂದುಕೊಂಡೆ. ಈ ಕೆಲವು ಗಂಟೆಗಳ ಸುಖಕ್ಕಾಗಿ ಹಣವನ್ನು ಉಳಿಸಿ ಕೊಟ್ಟಿದ್ದೇನೆ. ಆದರೆ ಸುಖವೆಂದರೆ ಕೇವಲ ಹಣ, ಅಧಿಕಾರ ಇರುವವರಿಗೆ ಮಾತ್ರವೇ ಎಂದು ಭಾಸವಾಗುತ್ತಿದೆ. ಇದೇ ಸಮಯದಲ್ಲಿ ದೂರದಿಂದ ಒಬ್ಬ ವ್ಯಕ್ತಿ ಒಳಗೆ ಬಂದ. ಆಕರ್ಷಕವಾದ ಒಡ್ಡೊಡ್ಡಿನ ವೇಷ, ಮುಖದ ಮೇಲೆ ಗಂಭೀರತೆ, ಆದರೆ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸೌಮ್ಯತೆ. ಅವನು ನಿಧಾನವಾಗಿ ಮುಂದೆ ಬಂದ. ಎಲ್ಲ ಸಿಬ್ಬಂದಿಯೂ ಒಕ್ಕೊರಲೆ ನಿಂತರು. ಏನೋ ದೊಡ್ಡ ಸಮಸ್ಯೆ ಬಾಗಿಲು ತೆರೆದಂತೆ. ಅವನು ಕ್ಲೈಂಟ್ ಮ್ಯಾನೇಜರ್ ವಿಕಾಸ್ ಗುಪ್ತಾ. ವಿಕಾಸ್ ಗುಪ್ತಾ ಒಮ್ಮೆಯಾಗಿ ವೃದ್ಧರ ಕಡೆಗೆ ನೋಡಿ, ಆಮೇಲೆ ಸಿಬ್ಬಂದಿಯ ಮೇಲೆ ದೃಷ್ಟಿ ಹಾಯಿಸಿ, ಏನಾಯಿತು ಮಗು, ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದ. ಅರ್ಪಿತಾ ತಕ್ಷಣ, ಸಾರ್, ಈ ತಾತಯ್ಯ ಬಿಸಿನೆಸ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡಿದ್ದಾರೆ. ಆದರೆ ಎಂದು ಹೇಳುತ್ತಿರುವಾಗ ವೃದ್ಧರು ತಮ್ಮ ಟಿಕೆಟ್ನು ಮ್ಯಾನೇಜರ್ ಕಡೆಗೆ ಚಾಚಿ, ಮಗು, ಇವರು ನನ್ನ ಟಿಕೆಟ್ನು ಬಲವಂತವಾಗಿ ರದ್ದುಗೊಳಿಸಿ ನನ್ನನ್ನು ಇಕಾನಮಿಗೆ ಬದಲಾಯಿಸುತ್ತಿದ್ದಾರೆ ಎಂದರು. ವಿಕಾಸ್ ಗುಪ್ತಾ ಟಿಕೆಟ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸೌಮ್ಯವಾದ ಧ್ವನಿಯಲ್ಲಿ, ತಾತಯ್ಯ, ಈ ಟಿಕೆಟ್ ನಿಮ್ಮದೇ. ಬಿಸಿನೆಸ್ ಕ್ಲಾಸ್ನಲ್ಲಿ ಅತ್ಯಂತ ಒಳ್ಳೆಯ ಸೀಟ್ ಕೂಡ ನಿಮ್ಮದೇ. ಯಾರಿಗೂ ನಿಮ್ಮ ಹಕ್ಕನ್ನು ಕಿತ್ತುಕೊಳ್ಳುವ ಧೈರ್ಯವಿಲ್ಲ ಎಂದ. ವೃದ್ಧರು ಕಂಪುವ ಧ್ವನಿಯಲ್ಲಿ, ಮಗು, ಆದರೆ ಇವರೆಲ್ಲರೂ ನಾನು ಬಿಸಿನೆಸ್ ಕ್ಲಾಸ್ಗೆ ಯೋಗ್ಯನಲ್ಲವೆಂದು ಹೇಳುತ್ತಿದ್ದಾರೆ ಎಂದರು. ವಿಕಾಸ್ ಗುಪ್ತಾರ ಮುಖದಲ್ಲಿ ಕೋಪ ಕಾಣಿಸಿತು. ಅವನು ಎಲ್ಲರ ಮುಂದೆ ನಿಧಾನವಾಗಿ, ತಾತಯ್ಯ, ಗೌರವವನ್ನು ಗುರುತಿಸುವವರೇ ಬಿಸಿನೆಸ್ ಕ್ಲಾಸ್ಗೆ ಯೋಗ್ಯರು ಎಂದ. ವೃದ್ಧರ ಮುಖದಲ್ಲಿ ಸಂತೋಷ ಕಾಣಿಸಿತು. ಅವರು ಮ್ಯಾನೇಜರ್ನನ್ನು ಕೇಳಿದರು, ಮಗು, ಈ ವಿಮಾನಯಾನ ಕಂಪನಿಯ ಮಾಲೀಕ ಯಾರು? ವಿಕಾಸ್ ಉತ್ತರಿಸಿದ, ತಾತಯ್ಯ, ಅವರ ಹೆಸರು ಆದಿತ್ಯ ಮಲ್ಹೋತ್ರಾ. ಆದರೆ ದಯವಿಟ್ಟು ಕ್ಷಮಿಸಿ, ದೂರು ಮಾಡಬೇಡಿ. ವೃದ್ಧರು ನಗುತ್ತಾ, ಇಲ್ಲ ಮಗು, ದೂರು ಮಾಡುವುದಿಲ್ಲ. ಆದರೆ ನೀನು ಟಿಕೆಟ್ನ ಮೇಲಿನ ಹೆಸರನ್ನು ಗಮನವಿಟ್ಟು ನೋಡಿಲ್ಲ. ವಿಕಾಸ್ ಒತ್ತಡದಿಂದ ಟಿಕೆಟ್ನ ಮೇಲಿನ ಹೆಸರನ್ನು ನೋಡಿದ. ಹೆಸರು ಆದಿತ್ಯ ಮಲ್ಹೋತ್ರಾ. ವಿಕಾಸ್ರ ಮುಖದ ಬಣ್ಣ ಬದಲಾಯಿತು. ಆಶ್ಚರ್ಯದಿಂದ ವೃದ್ಧರ ಕಡೆಗೆ ನೋಡಿದ. ಅವನಿಗೆ ಅರ್ಥವಾಯಿತು, ಅವನ ಮುಂದೆ ನಿಂತಿರುವ ವೃದ್ಧರು ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ನಿಧಾನವಾಗಿ, ತಾತಯ್ಯ, ಇದು ನಿಜವೇ ಎಂದು ಕೇಳಿದ. ವೃದ್ಧರು ಅವನ ಮಾತನ್ನು ಅಡ್ಡಿಪಡಿಸಿ, ಹೌದು ಮಗು, ನಾನೇ ಆದಿತ್ಯ ಮಲ್ಹೋತ್ರಾ, ರಾಯಲ್ ಏರ್ಲೈನ್ಸ್ನ ಮಾಲೀಕ, ಅಧ್ಯಕ್ಷ ಎಂದರು. ಹಾಲ್ನಲ್ಲಿ ಒಮ್ಮೆಗೆ ಮಿಂಚಿನಂತೆ ಆಘಾತ ಹರಡಿತು. ಸಿಬ್ಬಂದಿ ಮೌನವಾಯಿತು. ಅವರ ನಾಲಿಗೆ ತಡವಾಡಿತು. ಅರ್ಪಿತಾ, ಗೇಲಿಯಾಗಿ ನಕ್ಕಿದ್ದ ಆ ಹುಡುಗಿ ಈಗ ಭಯ ಮತ್ತು ನಾಚಿಕೆಯಿಂದ ಬೆವತೊಡಗಿದಳು. ಈ ವೃದ್ಧರು, ಈ ಸಾಮಾನ್ಯ ಬಟ್ಟೆ ಧರಿಸಿದ ವ್ಯಕ್ತಿ ಸಾಮಾನ್ಯ ಪ್ರಯಾಣಿಕನಲ್ಲವೆಂದು ಯಾರೂ ಊಹಿಸಿರಲಿಲ್ಲ. ಅವರು ಈ ವಿಮಾನಯಾನ ಕಂಪನಿಯ ಸಂಸ್ಥಾಪಕ, ಮಾಲೀಕ, ಅಧ್ಯಕ್ಷ ಆದಿತ್ಯ ಮಲ್ಹೋತ್ರಾ. ಈ ದಿನ ತನ್ನ ಟಿಕೆಟ್ನೊಂದಿಗೆ ಮೌನವಾಗಿ ಪ್ರಯಾಣಿಸಲು ಬಂದಿದ್ದ ಅವರಿಗೆ ತಮ್ಮ ಪ್ರಯಾಣಿಕರೊಂದಿಗೆ ನಡೆಯುವ ವ್ಯವಹಾರದ ಬಗ್ಗೆ ಒಂದು ದೊಡ್ಡ ಪಾಕ ಕಲಿತಿತು. ಯಾವುದೇ ಸಭೆಯಲ್ಲೋ ವರದಿಯಲ್ಲೋ ದೊರಕದ ಪಾಕ. ಹಾಲ್ನಲ್ಲಿ ಮೌನ ಆವರಿಸಿತು. ವಿಮಾನಯಾನ ಸಿಬ್ಬಂದಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಕೆಲವೇ ಕ್ಷಣಗಳ ಹಿಂದೆ ಸಾಮಾನ್ಯ ದುರ್ಬಲ ವ್ಯಕ್ತಿಯಾಗಿ ಕಂಡಿದ್ದ ಆ ವೃದ್ಧ ಪ್ರಯಾಣಿಕ ಈಗ ವಿಮಾನಯಾನ ಕಂಪನಿಯ ಮಾಲೀಕನಾಗಿ ಅವರ ಮುಂದೆ ನಿಂತಿದ್ದ. ವೃದ್ಧರು ತಮ್ಮ ಕನ್ನಡಕವನ್ನು ತೆಗೆದು ಬಟ್ಟೆಯನ್ನು ಕೈಯಿಂದ ಸರಿಪಡಿಸಿಕೊಂಡು ದೊಡ್ಡ ಉಸಿರೆಳೆದರು. ಅವರ ಕಣ್ಣುಗಳಲ್ಲಿ ಕೋಪವೂ ದುಃಖವೂ ಕಾಣಿಸಿತು. ನೀವು ನನ್ನನ್ನು ಮಾತ್ರ ಅವಮಾನಿಸಿಲ್ಲ, ನಿಮ್ಮ ಭವಿಷ್ಯವನ್ನೇ ಅವಮಾನಿಸಿದ್ದೀರಿ ಎಂದು ಅವರ ಗಂಭೀರವಾದ ಧ್ವನಿ ಹಾಲ್ನಲ್ಲಿ ಗುಡುಗಿತು. ಒಬ್ಬ ಪ್ರಯಾಣಿಕನನ್ನು ಅವನ ವಯಸ್ಸು, ಬಟ್ಟೆಯ ಆಧಾರದಲ್ಲಿ ವರ್ತಿಸುವುದೇ ನಿಮ್ಮ ತರಬೇತಿಯ ಎಂದು ಅವರ ಧ್ವನಿಯ ಕಠಿಣತೆಯಿಂದ ಅರ್ಪಿತಾ ಇನ್ನಷ್ಟು ಅವಮಾನ ಮಾಡಿದ್ದ ಆಕೆ ಕಂಪನಾಡತೊಡಗಿದಳು. ಸಾರ್, ನಮಗೆ ಗೊತ್ತಿರಲಿಲ್ಲ ಸಾರ್ ಎಂದಳು ಆಕೆ ತುಟಿಗಳು ಕಂಪುತ್ತಾ.
ವೃದ್ಧರು ಕೈಯಿಂದ ಆಕೆಯನ್ನು ತಡೆದು, ನಾನು ಯಾರೆಂಬುದು ವಿಷಯವಲ್ಲ, ಪ್ರಯಾಣಿಕ ಯಾರೆಂಬುದು ವಿಷಯ. ಶ್ರೀಮಂತನಾದರೂ ಬಡವನಾದರೂ ವೃದ್ಧನಾದರೂ ಯುವಕನಾದರೂ ಅವನಿಗೆ ಗೌರವವೆಂಬ ಹಕ್ಕಿದೆ. ಆ ಹಕ್ಕನ್ನು ನೀವು ಕಿತ್ತುಕೊಳ್ಳಲು ಪ್ರಯತ್ನಿಸಿದಿರಿ ಎಂದರು. ಸಿಬ್ಬಂದಿಯೆಲ್ಲರೂ ಭಯಭೀತರಾದರು. ಕೆಲವರು ತಲೆ ತಗ್ಗಿಸಿಕೊಂಡು ನಿಂತರು. ಕೆಲವರ ಕಣ್ಣುಗಳಲ್ಲಿ ಕನಿಷ್ಠ ಕಣ್ಣೀರು. ಇದೇ ಸಮಯದಲ್ಲಿ ಆ ಶ್ರೀಮಂತ ವ್ಯಕ್ತಿ ವೃದ್ಧರ ಸೀಟನ್ನು ಕಿತ್ತುಕೊಳ್ಳಲು ಸಿಬ್ಬಂದಿ ಪ್ರಯತ್ನಿಸಿದ್ದವನು ನಿಧಾನವಾಗಿ ಮುಂದೆ ಬಂದ. ಅವನಿಗೂ ಸ್ವಲ್ಪ ನಾಚಿಕೆಯಾಯಿತು. ಸಾರ್, ನಾನು ಕ್ಷಮೆ ಕೇಳುತ್ತೇನೆ. ನಿಮ್ಮ ಸೀಟನ್ನು ಕಿತ್ತುಕೊಳ್ಳಬೇಕೆಂದು ನಾನು ಹೇಳಿರಲಿಲ್ಲ. ಕೇವಲ ಒಂದು ವಿನಂತಿ ಮಾಡಿದ್ದೆ. ತಪ್ಪು ಸಿಬ್ಬಂದಿಯದೇ ಎಂದ. ವೃದ್ಧರು ನಗುತ್ತಾ, ಒಬ್ಬ ವೃದ್ಧನನ್ನು ಬಲವಂತವಾಗಿ ಎಳೆಯುವಾಗ ನೀನು ಯಾಕೆ ಮೌನವಾಗಿದ್ದೆ? ನಿನ್ನ ಮೌನವೇ ಅನ್ಯಾಯಕ್ಕೆ ಸಮಾನ ಎಂದರು. ಆ ಮಾತಿನಿಂದ ಆ ಶ್ರೀಮಂತ ವ್ಯಕ್ತಿ ತಲೆ ತಗ್ಗಿಸಿಕೊಂಡ. ವೃದ್ಧರು ಎಲ್ಲ ಸಿಬ್ಬಂದಿಯ ಮುಂದೆ ತೀರ್ಪು ಘೋಷಿಸಿದರು. ಮ್ಯಾನೇಜರ್ ವಿಕಾಸ್ನನ್ನು ಬಿಟ್ಟು ಉಳಿದ ಸಿಬ್ಬಂದಿಯ ಮೇಲೆ ತನಿಖೆ ನಡೆಯುತ್ತದೆ. ಯಾರ ಉದ್ದೇಶ, ವರ್ತನೆ ತಪ್ಪೆಂದು ಸಾಬೀತಾದರೆ ಅವರನ್ನು ಶಾಶ್ವತವಾಗಿ ಕೆಲಸದಿಂದ ತೆಗೆದುಹಾಕಲಾಗುವುದು. ಮ್ಯಾನೇಜರ್ ವಿಕಾಸ್ ಗುಪ್ತಾರಿಗೆ ರೀಜನಲ್ ಮ್ಯಾನೇಜರ್ ಆಗಿ ಬಡ್ತಿ ನೀಡಲಾಗುವುದು ಎಂದರು. ಇದನ್ನು ಕೇಳಿದ ಕೂಡಲೇ ಸಿಬ್ಬಂದಿ ಒಕ್ಕೊರಲೆ, ಸಾರ್, ನಮ್ಮನ್ನು ಕ್ಷಮಿಸಿ, ಇನ್ನೊಮ್ಮೆ ಇಂತಹದ್ದು ಆಗದು, ದಯವಿಟ್ಟು ಸಾರ್ ಎಂದು ಕೂಗಾಡಿದರು. ಆದರೆ ಅವರ ಕಣ್ಣುಗಳಲ್ಲಿ ಯಾವುದೇ ಸೌಮ್ಯತೆ ಕಾಣಿಸಿಲ್ಲ. ಮಾನವೀಯತೆಯನ್ನು ಮರೆತವರನ್ನು ಕ್ಷಮಿಸುವುದೆಂದರೆ ಇತರರಿಗೆ ಅನ್ಯಾಯ ಮಾಡಿದಂತೆ ಎಂದರು. ಹಾಲ್ನಲ್ಲಿದ್ದ ಇತರ ಪ್ರಯಾಣಿಕರು ಚಪ್ಪಾಳೆ ತಟ್ಟಿದರು. ಕೆಲವರು ವಿಡಿಯೋ ತೆಗೆಯುತ್ತಿದ್ದರು. ಒಬ್ಬರು, ಇದೇ ನಿಜವಾದ ನಾಯಕತ್ವ. ಈ ವಿಮಾನಯಾನ ಕಂಪನಿ ಯಾಕೆ ಯಶಸ್ವಿಯಾಯಿತೆಂದು ಈಗ ಅರ್ಥವಾಯಿತು ಎಂದರು. ವೃದ್ಧರು ಪ್ರಯಾಣಿಕರ ಕಡೆಗೆ ತಿರುಗಿ, ನಾನು ಈ ವಿಮಾನಯಾನ ಕಂಪನಿಯನ್ನು ಪ್ರಯಾಣಿಕರಿಗೆ ಸೌಕರ್ಯ, ಗೌರವ ನೀಡಲೆಂದೇ ಸ್ಥಾಪಿಸಿದೆ, ಅವರನ್ನು ಅವಮಾನಿಸಲು ಅಲ್ಲ ಎಂದರು. ಪ್ರಯಾಣಿಕರ ಕಣ್ಣುಗಳಲ್ಲಿ ಗೌರವ, ಸಹಾನುಭೂತಿ ಸ್ಪಷ್ಟವಾಗಿ ಕಾಣಿಸಿತು. ಇದೇ ಸಮಯದಲ್ಲಿ ಒಬ್ಬ ಯುವತಿ, ಬಹುಶಃ ವಿದ್ಯಾರ್ಥಿಯಾಗಿರಬಹುದು, ಮುಂದೆ ಬಂದಳು. ಸಾರ್, ಈ ದಿನ ನೀವು ನಮಗೆ ಒಂದು ದೊಡ್ಡ ಪಾಠ ಕಲಿಸಿದ್ದೀರಿ. ಶಕ್ತಿ, ಸಂಪತ್ತೆಂದರೆ ಇತರರನ್ನು ಕೀಳಾಗಿ ನೋಡುವುದೆಂದು ಯಾವಾಗಲೂ ಭಾವಿಸುತ್ತಿದ್ದೆವು. ಆದರೆ ನೀವು ಸಾಬೀತು ಮಾಡಿದ್ದೀರಿ, ನಿಜವಾದ ಶಕ್ತಿ ಎಂದರೆ ಇತರರಿಗೆ ಗೌರವ ನೀಡುವುದು, ಅವರನ್ನು ಅವಮಾನಿಸುವುದಲ್ಲ. ಆ ದಿನದಿಂದ ವಿಮಾನಯಾನ ಕಂಪನಿಯ ಸಿಬ್ಬಂದಿ ಎಲ್ಲ ಪ್ರಯಾಣಿಕರೊಂದಿಗೆ ಗೌರವದಿಂದ ವರ್ತಿಸಲಾರಂಭಿಸಿದರು. ಶ್ರೀಮಂತ, ಬಡವ ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ.